ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೀಶ್ ಮಾತಾಡ್ತಾ ಇದ್ದೀನಿ. ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾನು ಮಾತಾಡೋಕೆ ಹೊರಟಿರೋದು ನಮ್ಮ ಮೆಚ್ಯೂರ್ಡ್ ಲವ್ ಸ್ಟೋರಿ ಸಾಂಗ್ ಪ್ರಮೋಷನ್ಗೆ ಡಾನ್ ಬಾಸ್ಕೋ ಕಾಲೇಜ್ ಇದೆ ನಮ್ಮ ಬೆಂಗಳೂರಿನಲ್ಲಿರೋ ಕುಂಬಳಗೂಡು. ಸೊ ಅಲ್ಲಿರೋ ಡಾನ್ ಬಾಸ್ಕೋ ಕಾಲೇಜ್ಗೆ ಹೋಗಿದೆ. ಒಂದು ಅದ್ಭುತವಾದ ಈವೆಂಟ್ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಾ, ನಮ್ಮ ಪ್ರೊಡ್ಯೂಸರ್ ಆದ ಮನೋಹಣ ಅವರು ಕೂಡ ಬಂದಿದ್ದರು. ಆ್ಯಂಡ್ ಸ್ವಲ್ಪ ಆರೋಗ್ಯದ ಸಮಸ್ಯೆಯಿಂದ ಡೈರೆಕ್ಟರ್ ಬಂದಿರಲಿಲ್ಲ. ಬಟ್ ನಾನು, ನಮ್ಮ ಹೀರೋಯಿನ್ನು, ಹಾಗೆ ನಮ್ಮ ಫ್ರೆಂಡ್ ಚೇತನ್ ಅವರು, ಅಪ್ಕಮಿಂಗ್ ದೇವಿ ಅನ್ನೋ ಒಂದು ಸಿನಿಮಾದ ಹೀರೋ, ಎಲ್ಲರೂ ಒಂದು ಟೀಮಾಗಿ ಹೋಗಿದ್ವಿ. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಎಲ್ಲ ಅಲ್ಲಿರೋ ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಆಗಿರ್ಬೋದು, ಪ್ರೊಫೆಸರ್ಸ್ ಆಗಿರ್ಬೋದು, ಎಲ್ಲರೂ ತುಂಬಾ ಅಂದರೆ ತುಂಬ ಇಷ್ಟಪಟ್ಟರು. ಸಪೋರ್ಟ್ ಮಾಡ್ತೀವಿ ಅಂತ ಒಂದು ಪ್ರಾಮಿಸ್ ಕೂಡ ಮಾಡಿದ್ದಾರೆ. ಅದು ಗೊತ್ತಿಲ್ಲ ಅದೆಷ್ಟು ಮಟ್ಟಿಗೆ ಸಪೋರ್ಟ್ ಮಾಡ್ತಾರೆ ಅಂತ. ಬಟ್ ರಿಯಲಿ ತುಂಬ ಖುಷಿ ಆಯಿತು. And a musical delight for everyone present in the... ಕೇಳಿಸ್ತಿದ್ಯಾ? ಹೇಗಿತ್ತು ಸಾಂಗ್? ಹುಡುಗರಿಂದ ಹೀರೋಯಿನ್ ಮಾತಾಡಲ್ಲ, ಹುಡುಗಿರಿಂದ ಹೀರೋ ಮಾತಾಡಲ್ಲ. ಓಕೆ, ಸೊ ಕಾಮಿಡಿ ಅಪಾರ್ಟ್, ಸೊ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಚಂಪಾ ಮ್ಯಾಮ್. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಆ್ಯಕ್ಚುಲಿ ಏನು ಅಂತ ಇದ್ರೆ ಗೊತ್ತಿಲ್ಲ, ಬಟ್ ಆನೆಸ್ಟ್ಲಿ ಹೇಳೋದಾದ್ರೆ ಅದು ಅಷ್ಟು ಸುಲಭ ಅಲ್ಲ. ಓಕೆ, ಸೊ ನಿಮ್ಗೆ ಯಾರು ಗೊತ್ತಿಲ್ಲ, ಅವರಿಂದ ನಿಮ್ಗೇನಿಲ್ಲ, ನಿಮ್ಮಿಂದ ಅವ್ರಿಗೇನು ಇಲ್ಲ, ಬಟ್ ಸ್ಟಿಲ್ ಯಾರೋ ಒಬ್ರು ಏನೋ ಮಾಡ್ತಾ ಇದ್ದಾರೆ, ಒಂದು ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ನಾವು ಸಪೋರ್ಟ್ ಮಾಡೋಣ ಅಂತ ಹೇಳಿ ಒಂದು ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ದೊಡ್ಡ ಮನ್ಸು ಇರಬೇಕು. ಸೊ ಅದು ದೊಡ್ಡ ಜನಗಳಿಗೆ ಮಾತ್ರ ಇರೋದು, ಅದು ನಮ್ಮ ಚಂಪಾ ಮೇಡಮ್ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹಾಗೆ ಅವ್ರು ಹೇಳಿದ್ಮೇಲೆ ಅದಕ್ಕೆ ಅಪ್ರೂವಲ್ ಮಾಡಿಕೊಟ್ಟು, ಓಕೆ ನಮ್ಮ ಸ್ಟೂಡೆಂಟ್ಸ್ ಥರನೇ ಅವರು ಕೂಡ ಸೊ ಸಪೋರ್ಟ್ ಮಾಡೋಣ ಅಂತ ಹೇಳಿ ಪ್ರಿನ್ಸಿಪಲ್ ಸರ್ ನಮಗೆ ಅಪ್ರೂವ್ ಕೊಟ್ಟಿದ್ದಾರೆ. ಸೊ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಕನ್ನಡ ಪ್ರೊಫೆಸರ್ ಅವರು ಕೂಡ ಸ್ಟೇಜ್ ಮೇಲಿದ್ದಾರೆ, ಅವ್ರಿಗೂ ಕೂಡ ನಮ್ಮನ್ನ ಇಲ್ಲಿಗೆ ಬರ್ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಮನೋರಾಜ್ ಅಂತ, ಅವರು ಸೇಮ್ ಈಗ ನಿಮಗೆ ಪ್ರೊಫೆಸರ್ಸ್ ಹೇಗೆ ಅಥವಾ ನಿಮ್ಮ ಕಾಲೇಜ್ ಕಮಿಟಿ ಹೇಗೆ, ನಮ್ಮಂತ ಆರ್ಟಿಸ್ಟ್ಗಳಿಗೆ ಪ್ರೊಡ್ಯೂಸರ್ ಹಾಗೇನೆ. ನಾವು ಎಷ್ಟೇ ಬೈದ್ರು, ಎಷ್ಟೇ ಗೋಳಿಕೊಂಡ್ರು, ಏನೇ ಮಾಡೋದು ಕೊನೆಗೆ ನಾವು ಉದ್ಧಾರ ಆಗಲಿ ಅಂತಾನೆ ಅವ್ರು ಕೆಲಸ ಮಾಡೋದು. ಹಂಗೆ ನೀವುಗಳು ಏನೇ ಮಾಡೋದು ಕೊನೆಗೆ ನಾವೆಲ್ಲ ಒಂದು ಮಟ್ಟಕ್ಕೆ ಹೋಗ್ಬೇಕು ಅಂತಾನೆ ಕಾಲೇಜ್ ಕೆಲಸ ಮಾಡೋದು. ಸೊ ಅದಕ್ಕೋಸ್ಕರ ಪ್ರೊಡಕ್ಷನ್ ಹೌಸ್ನ, ಕಾಲೇಜ್ ಕಮಿಟಿನ ಎರಡೂ ಒಂದೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನಮ್ಮ ಮೂವಿ ಡೈರೆಕ್ಟರ್ ಬಂದಿಲ್ಲ, ಏನೋ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿದೆ. ಅಂಡ್ ನಾನು ಈಗ ನನಗೆ ಯಾಕೋ ಮಾತಾಡಕ್ಕೆ, ನಾನು ಆಕ್ಚುಲಿ ಮೈಸೂರು ಜೆ ಸಿ ಸ್ಟೂಡೆಂಟ್, ಓಕೆನಾ. ಅಂಡ್ ಮೊನ್ನೆ ಕೂಡ ಒಂದು ಇವೆಂಟ್ ಹೋಗಿದ್ವಿ. ನಮ್ಗೆ ಆ ಕಡೆಯಿಂದ ಸೌಂಡ್ ಬರ್ತಾ ಇರಬೇಕು, ನನ್ನ ಇಲ್ಲಿ ಡಾಮಿನೇಟ್ ಮಾಡ್ತಾ ಇದ್ರೆ ನನಗೆ ಈ ಕಡೆಯಿಂದ ಟ್ರಿಗರ್ ಆಗಿ ಮಾತಾಡೋದು. ನೀವೆಲ್ಲ ಸೈಲೆಂಟ್ ಆಗಿ ಕೂತ್ಬಿಟ್ರೆ ಕಿರಿಕಿ. ಹೀರೋ ಅನ್ನೋದನ್ನ ನಾವು ಹೇಳಿ ಆಗೋದಲ್ಲ, ನೀವುಗಳು ಒಪ್ಕೊಂಡ್ರೆ ನಾವು ಹೀರೋ ಆಗೋದು. ಸೊ ನೀವುಗಳೆಲ್ಲ ಒಪ್ಕೊಂಡು ನಿಜವಾಗ್ಲೂ ಸಾಂಗ್ ಚೆನ್ನಾಗಿದೆ ಅನ್ನೋದಾದ್ರೆ ದಯವಿಟ್ಟು ಇವತ್ತು ನಿಮ್ಮ ಮನೆಗಳಲ್ಲಿ ಹೋಗಿ ಸ್ಟೋರಿ ಸ್ಟೇಟಸ್ ನ ಶೇರ್ ಮಾಡಿ, ನಮ್ಮಂತ ಹೊಸಬ್ರಿಗೆ ಒಂದು ಅವಕಾಶ ಮಾಡಿಕೊಡಿ. ಇದೊಂದು ಹೇಳಕ್ ಇಷ್ಟಪಡ್ತೀನಿ. ಅದ್ ಬಿಟ್ರೆ ಒಂದು ಆಕ್ಚುಲಿ ನಾನು ಪ್ರೋಮೋದಲ್ಲಿ ಹೇಳಿದೀವಿ, ನಿಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಕೂಡ ನಮ್ಮ ಮೂವಿಲಿ ಬಂದು ಈ ಸಾಂಗ್ ಪರ್ಟಿಕ್ಯುಲರ್ ರಾಧಾ ಮಾಧವ್ ಸಾಂಗ್ ಅಲ್ಲಿ ನಮ್ ಜೊತೆ ಡ್ಯಾನ್ಸ್ ಮಾಡಬಹುದು, ಕೋ ಡ್ಯಾನ್ಸರ್ಸ್ ಆಗಿ ಅಂತ. ಸೊ ಇಷ್ಟೇ ನಾವು ಮಾಡ್ತಾ ಇರೋದು. ಅಂಡ್ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಾಕಿದೀವಿ. ಈ ರೀಲ್ಗೆ ಅಂದ್ರೆ ಈ ಸಾಂಗ್ಗೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಪರ್ಫಾರ್ಮ್ ಮಾಡಬೇಕು, ಅಂದ್ರೆ ರೀಲ್, ಡ್ಯಾನ್ಸ್, ಎನಿಥಿಂಗ್. ಒಂದು ನೀವು ಮಾಂಟೇಜ್ ರೀತಿ ಮಾಡ್ತೀರಾ, ಡ್ಯಾನ್ಸ್ ಮಾಡ್ತೀರಾ, ಏನ್ ಮಾಡ್ತೀರಾ ಗೊತ್ತಿಲ್ಲ, ಬಟ್ ಮಾಡಬೇಕು. ಅಲ್ಲಿ ಫಾಲೋವರ್ಸ್, ವ್ಯೂವರ್ಸ್ ಮ್ಯಾಟರ್ ಆಗಲ್ಲ. ಸೊ ನಮ್ಗೆ ಒಂದು ಟ್ಯಾಲೆಂಟ್ ಮ್ಯಾಟರ್ ಆಗುತ್ತೆ. ಅಂಡ್ ನೀವು ಈ ಪ್ರೋಮೋ ನೋಡ್ಬೋದು, ಎಷ್ಟೋ ಜನ ಸಿಂಗರ್ಸ್ ಬಂದ್ರು. ಸೊ ಯಾರು ಒಬ್ರು ಕೂಡ ಇಲ್ಲ. ಅಂಡ್ ಇದೊಂದು ವಿಷಯ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಒಂದೇ ಒಂದು ಕಾನ್ಫಿಡೆನ್ಸ್ ಲೆವೆಲ್, ಅದನ್ನ ಗೊತ್ತಿಲ್ಲ ನಮ್ದು, ಅದು ಏನಂತಾರೆ, ಕೆಲವರು ಬೈತಾರೆ, ಕೆಲವರು ಹೊಗಳುತ್ತಾರೆ. ನಿಮ್ಗೆ ಹೇಳ್ತೀನಿ, ನಿಮ್ಗೆ ಇಷ್ಟ ಆದ್ರೆ ಫಾಲೋ ಮಾಡಿ, ನಾನು ಬಿಟ್ಟಾಗ್ತೀನಿ. ಸೊ ನೀವು ಇದ್ರಲ್ಲಿ ಬಂದ್ರು 4 ಜನ ಸಿಂಗರ್ಸ್, ಫೀಮೇಲ್ ಕೋರಸ್ ಆಡೋರು, ಗೊತ್ತಾ, ನೋಡಿದ್ರಾ? ಸೊ ಯಾರು ಅಂತ ಅವ್ರ ಕಾಲೇಜಲ್ಲೇ ಎಷ್ಟೋ ಜನ ಸರಿಯಾಗಿ ಗೊತ್ತಿಲ್ಲ, ಅಷ್ಟು ಫೇಮಸ್ ಅಲ್ಲ, ಬಟ್ ಟ್ಯಾಲೆಂಟ್ ಇದೆ. ಸೊ ಇದೇ ತರ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೀವಿ, ನಮ್ಗೆ ಈ ತರ ಕೋರಸ್ ಸಿಂಗರ್ಸ್ ಬೇಕು, ಯಾರಾದ್ರೂ ಇದ್ರೆ ನನ್ನ ಅಪ್ರೋಚ್ ಮಾಡಿ, ನಿಮ್ಮ ಪ್ರೊಫೈಲ್ ಕಳಿಸಿ ಅಂತ. ಅವರು ನಾರ್ಮಲ್ ಆಗಿ ಅವ್ರ ಮೊಬೈಲ್ ಇಟ್ಕೊಂಡು ಆಡಿರೋದು, ಬಿಗಿನರ್ಸ್ ಅವರು ಯಾವ ಸ್ಟುಡಿಯೋ ಹೋಗಿ ಆಡಿರ್ತಾರೆ, ನಾರ್ಮಲ್ ಆಗಿರೋ ಪ್ರೊಫೈಲ್ ನ ಕಳಿಸೋದು. ಸೊ ಅದರಲ್ಲಿ ಬೆಸ್ಟ್ ಟ್ಯಾಲೆಂಟ್ಸ್ ನ ಚೂಸ್ ಮಾಡಿ ಅವ್ರ ಕೈಲಿ ಆಡ್ಸಿದೀವಿ. ಅಂಡ್ ಫೀಮೇಲ್ ಮೇನ್ ಸಿಂಗರ್ ಕೂಡ ಅವರು ಹೊಸಬ್ರೆ, ಮೇಲ್ ಸಿಂಗರ್ ಕೂಡ ಹೊಸಬ್ರೆ. ಒಂದು ದೊಡ್ಡ ಕಂಪ್ನಿ
ಹೆಸರು ತೊಗೊಳಕ್ಕಾಗಲ್ಲ, ಬಟ್ ನೀವು ಅರ್ಥ ಮಾಡ್ಕೊಳ್ತೀರಾ ಅನ್ಕೊಂಡಿದೀನಿ. ಕನ್ನಡದಲ್ಲಿ ಒಂದು ದೊಡ್ಡ ಆಡಿಯೋ ಕಂಪ್ನಿ. ಹೋಗಿ ಕೂತ್ಕೊಳ್ತೀವಿ, ಸರ್ ಸಿಂಗರ್ಸ್ ಯಾರು, ಅವರ ಪ್ರೊಫೈಲ್ ಏನು, ಸ್ಟಾರ್ ಕಾಸ್ಟ್ ಏನು ಅಂದ್ರು. ಸೊ ಸ್ಟಾರ್ ಕಾಸ್ಟ್ ಇರೋ ಸಾಂಗ್ ಡಬ್ಬ ಹತ್ರ ಇದ್ರೆ ದುಡ್ಡು ಕೊಡ್ತೀರಾ ಅಂದ್ರೆ, ಸಾಂಗ್ ಚೆನ್ನಾಗಿ ತಾನೇ ಬೇಕಿರೋದು, ಸಾಂಗ್ ಓಡಬೇಕಾಗಿರೋದು. ಸೊ ಸಾಂಗ್ ನ ಕೇಳಿ, ಸಾಂಗ್ ಇಷ್ಟ ಆದ್ಮೇಲೂ ನೀವು ನಮ್ ಸಾಂಗ್ ಏನಾದ್ರು ಬೇಕು ಅಂದ್ರೆ ಆಮೇಲೆ ಡೀಟೇಲ್ಸ್ ಕೇಳಿ, ಇಲ್ಲಾಂದ್ರೆ ಬೇಡ ಹೊರಡ್ತೀವಿ ಅಂದ್ರೆ. ಸಾಂಗ್ ಕೇಳಿದ್ರು, ಈ ಸಾಂಗ್ ಕೇಳಿದ್ಮೇಲೆ ಓಕೆ ಇನ್ಯಾವ ಸಾಂಗ್ ಇದೆ ಪ್ಲೇ ಮಾಡಿ ಅಂದ್ರು, ಇನ್ಯಾವ ಸಾಂಗ್ ಇದೆ ಪ್ಲೇ ಮಾಡಿ ಅಂದ್ರು. ಕೊನೆಗೆ ಸಿಂಗರ್ಸ್ ಯಾರು ಅಂತ ಕೇಳಿದ್ರು. ಸರ್ ಫಸ್ಟ್ ಈ ಸಾಂಗ್ಗೆ ನೀವು ಬೆಲೆ ಕಟ್ಟಿ ಆಮೇಲೆ ಸಿಂಗರ್ ಹೆಸರು ಹೇಳ್ತೀವಿ ಅಂದ್ರು. ಅಂಡ್ ಅವರು ನಮಗೆ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿ ಹೇಳಿದ್ರು, ಕೊನೆಗೆ ನಮ್ ಕೈ ಬಿಟ್ಬಿಟ್ರು ಬೇರೆ ಬೇರೆ ಕಥೆಗಳನ್ನ ಹೇಳಿ. ಬಟ್ ಸ್ಟಿಲ್ ನಾವು ನಮ್ಮದೇ ಆದ ಬೇರೆ ಒಂದು ಚಾನಲ್ ನಲ್ಲಿ ಸಾಂಗ್ ಲಾಂಚ್ ಮಾಡಿ 15,000 ವ್ಯೂಸ್, ಒಂದು ಆರ್ಗ್ಯಾನಿಕ್ ವ್ಯೂಸ್ ತಗೊಂಡಿದ್ದೀವಿ. ಅಂಡ್ ಸ್ಟಿಲ್ ಇದೊಂದು ಲಿರಿಕಲ್ ವಿಡಿಯೋ ಅಷ್ಟೇ. ಗೊತ್ತಿಲ್ಲ, ನಿಮ್ ತರ ಯಂಗ್ಸ್ಟರ್ಸ್ ಆಗಿರ್ಬೋದು, ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಇದೇನಾದ್ರು ಒಂದು ಚೇಂಜಸ್ ಸಿಗುತ್ತೆ. ಯಾಕಂದ್ರೆ ನೀವು ಸ್ಟಾರ್ ಕಾಸ್ಟೇ ಕೇಳ್ತಾ ಇದ್ರೆ, ಹೊಸಬ್ರನ್ನೇ ಕೇಳ್ತಾ ಇದ್ರೆ, ಹಳಬ್ರನ್ನೇ ಕೇಳ್ತಾ ಇದ್ರೆ, ಹೆಸರು ಮಾಡಿರೋರು ಹೊಸಬ್ರು ಬರೋದು ಯಾವಾಗ? ಸೊ ಕಾಲೇಜಲ್ಲೂ ಅಷ್ಟೇ, ಯಾರು ಅವ್ರು ಕರ್ಕೊಂಬನ್ನಿ ಇವ್ರು ಕರ್ಕೊಂಬನ್ನಿ ಅಂದ್ರೆ, ಸರ್ ನಾನೇ ಇದೀನಿ ನೋಡಿ ಸರ್, ನನ್ನ ಮೇಲೆ ಏನಾದ್ರು ಪ್ರೋಗ್ರಾಮ್ ಮಾಡಿ, ನನ್ನ ಮೇಲೆ ಇವೆಂಟ್ ಮಾಡಿ ಅಂತ ನೀವು ತೊಡೆ ತಟ್ಟಿ ಹೇಳ್ಬೇಕು. ಸೀನಿಯರ್ ಕರ್ಕೊಂಬ ಅಥವಾ ಯಾರು ಗೊತ್ತಿರೋರು ಕರ್ಕೊಂಬ, ನಾನು ಮಾಡ್ತೀನಿ, ನನಗೂ ಕೆಪಾಬಿಲಿಟಿ ಇದೆ ಅಂತ ಪ್ರತಿಯೊಂದು ವಿಷಯದಲ್ಲೂ ನೀವು ನಿಂತಾಗ್ಲೇ ಅದು ಅವ್ರು ಕೊಡ್ತಾರೋ ಬಿಡ್ತಾರೋ, ಅದೊಂದು ಆಟಿಟ್ಯೂಡ್ ಬಂದ್ರೆ ನೀವು ಎಲ್ಲಿ ಬೇಕಾದ್ರೂ ಹೋಗಿ ಏನ್ ಬೇಕಾದ್ರೂ ಮಾಡ್ಬೋದು. ಅದೊಂದು ಆಟಿಟ್ಯೂಡ್ ನ ಬೆಳೆಸ್ಕೊಳ್ಳಿ. ಅವ್ರ ಇವ್ರ ಮೇಲೆ ಡಿಪೆಂಡ್ ಆಗೋದು ಅಥವಾ ನಮ್ಗಿಂತ ಚೆನ್ನಾಗಿರೋರ್ ಮೇಲೆ, ಚೆನ್ನಾಗಿರೋರ್ ಜೊತೆ ಹೋದ್ರೆ ಅಥವಾ ನಮ್ಗಿಂತ ಚೆನ್ನಾಗಿ ಓದೋರ್ ಜೊತೆ ಏನಾದ್ರು ಹೋದ್ರೆ ನಮ್ನೇನೋ ನೋಡ್ಕೊಂತಾರೆ, ನಮ್ಗೇನೋ ಆಗ್ತೀವಿ ಅನ್ನೋದೆಲ್ಲ ಸುಳ್ಳು. ಅದೊಂದು ಕಾನ್ಫಿಡೆನ್ಸ್ ನ ಇಟ್ಕೊಳ್ಳಿ. ಅದ್ ಬಿಟ್ರೆ ಈಗ ನಮ್ಮ ಹೀರೋಯಿನ್ ಮಾತಾಡ್ತಾರೆ, ಹೀರೋಯಿನ್ಗೆ ಸ್ವಲ್ಪ ವಾಯ್ಸ್ ಸೌಂಡ್ ಮಾಡ್ರಪ್ಪ. ಹೀರೋಯಿನ್ ಮಾತಾಡಾದ್ಮೇಲೆ ಕೊನೆಗೆ ಎಲ್ಲ ಮುಗಿದ್ಮೇಲೆ, ನಿಮ್ದು ಎಂಟರ್ಟೈನ್ಮೆಂಟ್ ಶೋ ಸ್ಟಾರ್ಟ್ ಆದ್ಮೇಲೆ ಕೊನೆಗೆ ಒಂದ್ ಎರಡೆರಡು ಡೈಲಾಗ್, ಮೂವಿ ಡೈಲಾಗ್ ಹೇಳಿ ನಾವು ಹೊರಡ್ತೀವಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಸಾಂಗ್ ನ ಗ್ರಾಮಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ಇದೆ, ದಯವಿಟ್ಟು ಸಾಂಗ್ ನ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.